ಎಲ್ಲರಿಗೂ ಜೈ ಶ್ರೀರಾಮ್ ಹರ ಹರ ಮಹಾದೇವ್ರು. ನಾನು ಇವತ್ತು ಅದೀನಿ ದೇವಗಢದಾಗ 12 ಜ್ಯೋತಿರ್ಲಿಂಗದಾಗ ಒಂದ್ ಜ್ಯೋತಿರ್ಲಿಂಗ ಬಾಬಾ ಬೈದ್ಯನಾಥ್ ಧಾಮ್ ಐತ್ ನೋಡ್ರಿ. ಈಗ ನಾವು ಹುಬ್ಬಳ್ಳಿ ಏರ್ಪೋರ್ಟ್ ದೇವಗಢ ಏರ್ಪೋರ್ಟ್ ಫ್ಲೈಟ್ ಬಂದ ಇಲ್ಲಿಂದ ಟ್ಯಾಕ್ಸಿದಾಗ ಹೊಂಟಿವಿ. ಇದ ವಿಡಿಯೋ ಪಾರ್ಟ್ 2 ರೀ. ಪಾರ್ಟ್ 1 ಏನಾರ ನೋಡಿದ್ರೆ ನಿಮ್ಗೆ ಗೊತ್ತಾಗಿದ್ದು ಬರೇ ನಮ್ದು ಫ್ಲೈಟ್ ದಾಗ ಎಕ್ಸ್ಪೀರಿಯನ್ಸ್ ಹೆಂಗಾತ, ನಮ್ ಜರ್ನಿ ಹೆಂಗಾತ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೈತಿ. ಇದು ವಿಡಿಯೋ ಪಾರ್ಟ್ 2. ಈಗ ನಾವು ಹೊಂಟಿವಿ ದೇವಗಢ ಏರ್ಪೋರ್ಟ್ ಬಾಬಾ ಬೈದ್ಯನಾಥ್ ಧಾಮಿಗೆ 9 ಕಿಲೋಮೀಟರ್ ಮಟ ದೂರ ಆಕೈತಿ ನೋಡ್ರಿ. ಹೋಗೋಣತ್ ನೋಡ್ರಿ. ಜೈ ಬಾಬಾ ಬೈದ್ಯನಾಥ್. ಫ್ರೆಂಡ್ಸ್ ಬಂದ್ವಿ ಇಲ್ಲಿ ನೋಡ್ಬೋದು ಭಾಳ ಮಂದಿ ಭಕ್ತಾದಿಗಳು ಅದಾರ. ಸುಲ್ತಾನಗಂಜ್ ಅಂತ ಐತ್ರಿ, ಅಲ್ಲೇ ಗಂಗಾ ನದಿ ಹರಿತೈತಿ. 105 ಕಿಲೋಮೀಟರ್ ಇಲ್ಲಿಂದ. ಅಲ್ಲಿಂದ ಇಲ್ಲಿ ಗಂಗಾ ನದಿದ ಜಲ್ ತೊಗೊಂಬಂದು ಇಲ್ಲಿ ಬಾಬಾ ಬೈದ್ಯನಾಥಿಗೆ ಅರ್ಪಿತ ಮಾಡ್ತಾರಂತ. ಹಂಗಾಗಿ ಭಾಳಷ್ಟು ಕಾವಾಡಿಯ ಅಂತ ಹೇಳ್ತಾರೆ ಇವರು. ಕಾವಾಡಿ ಆತಂದ್ರೆ ಭಾಳ ದೊಡ್ಡ ಹಬ್ಬ ಇದ್ದಂಗೆ ಅಂತ ನೋಡ್ರಿ. ಇಲ್ಲಿ ನಾರ್ತ್ ಇಂಡಿಯಾದಾಗೆಲ್ಲ ಮತ್ತು ಸೌಂಡ್ ಎಲ್ಲ ಹಚ್ಚಿರ್ತಾರೆ. ಹರಿದ್ವಾರ ಅಲ್ಲೆಲ್ಲ ಸೌಂಡ್ ಭಾಳ ಡೇಂಜರ್ ಹಚ್ಚಿರ್ತಾರೆ ಅವರು. ನಮ್ಕಿ ಡೇಂಜರ್ ಹಚ್ಚಿರ್ತಾರೆ ಮತ್ತವ್ರು. ಹಿಂಗೆಲ್ಲ ಹಿಡ್ದೈತಿ. ಕಾವಾಡಿ ಹತ್ರ ಅಂದ್ರೆ ಭಾಳ ಜೋರಿ ಶ್ರಾವಣದಾಗ ಚಲೋ ಆಕೈತಿದ. ಫ್ರೆಂಡ್ಸ್ ಈಗ ನಾವು ಕೆರೆ ಕಡೆ ಬಂದ್ವಿ. ಶಿವಗಂಗಾ ಕೆರೆ ಅಂತ ಹೇಳ್ತಾರೆ. ಇಲ್ಲಿ ಭಾಳಷ್ಟು ಭಕ್ತಾದಿಗಳು ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ದೇವರಿಗೆ ದರ್ಶನ ಮಾಡಕ್ಕೆ ಹೋಗ್ತಾರೆ. ನಾವು ಸ್ವಲ್ಪ ಕೈಕಾಲು ಮುಚ್ಚಿ ಸ್ನಾನ ಮಾಡೋದು ಬೇಡ, ಯಾಕಂದ್ರೆ ಮುಂಜಾನೆ ಮಾಡೋ ಬಂದಿರ್ತೀವಿ. ಶಿವಗಂಗಾ ನೋಡ್ರಿ ಇದು. ಫ್ರೆಂಡ್ಸ್ ಅಲ್ಲಿ ನೋಡ್ಬೋದು ಶಿವನ್ನೆಲ್ಲ ಮಸ್ತ್ ಪೇಂಟಿಂಗ್ ಮಾಡ್ಯಾರ ನೋಡ್ರಿ ಇಲ್ಲಿ. ಫ್ರೆಂಡ್ಸ್ ಕೆರಿದಾಗ ಕೈಕಾಲು ಮಕ್ಕಳೆಲ್ಲ ತಗೊಂಡು ಫುಲ್ ಫ್ರೆಶ್ ಆದ್ವಿ. ಮಸ್ತ್ ಅನಿಸ್ತು. ನೀರೆಲ್ಲ ಸ್ವೀಟ್ ಅದ ನೋಡ್ರಿ. ಮತ್ತೆ ದರ್ಶನ ಮಾಡಕ್ಕೆ ಹೊಂಟಿವಿ. ಇಲ್ಲಿ ಭಾಳ ಮಂದಿ ಕೇಳ್ತಾರ ದರ್ಶನ ಮಾಡಿಸ್ತೀನಿ ಅದು ಮಾಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಕ್ಕೆ ನೋಡ್ತಾರೆ. ನಾವು ಸೀದಾ ಮಂದಿರ ಕಡೆ ಹೋಗಿ ನೋಡೋಣ ಅಂತ. ಫ್ರೆಂಡ್ಸ್ ಇಲ್ಲಿ ಒಂದು ಕಡೆ ರೂಮ್ ಮಾಡಿದ್ವಿ. 500 ರೂಪಾಯಿ ತೊಂದ್ರೆ. ಇಲ್ಲಿ ಬ್ಯಾಗ್ ಹಿಡ್ಯಾಕೆ ನಮ್ದು ಲಗೇಜ್ ಹಿಡ್ಯಾಕೆ ಎಲ್ಲ ಕಡೆ ಹುಡುಕಿದ್ವಿ, ಅಲ್ಲಿ ಸಿಗಲಿಲ್ಲ. ಮತ್ತು ಜಾಸ್ತಿ ಹುಡುಕಾಡಕ್ಕೂ ಅಷ್ಟು ಸ್ಪೆಷಲ್ಸ್ ಇಲ್ಲ ನಮ್ಮ ಕಡೆ. ನಮ್ಮ ಕಡೆ ಸಿಕ್ಕಿದ್ ನೋಡ್ರಿ. ಈ ಥರ ಐತಿ ರೂಮ್. ಸಿಂಪಲ್ ಐತಿ. 9 ಗಂಟೆ ಮಟ ಇಲ್ಲೇ ಇರೋದು ರಾತ್ರಿ. ದರ್ಶನಕ್ಕೆ ಹೊಂಟಿವ್ರಿ. ಈಗ ಎಲ್ಲ ಭಕ್ತಾದಿಗಳು ಹೊಂಟಾರಿ. ಅವ್ರಿಂದ ಹೊಂಟಿವಿ. ಎಲ್ಲಿ ಏನು ಗೊತ್ತಾಗತ್ತಿಲ್ಲ. ಇಲ್ಲಿ ಒಬ್ಬೊಬ್ಬರು ಹೇಳಕತ್ತಾರ ಮಂದಿ ಬಾಮಿ ಬೋಸ್ ಮಾಡಾಕ್ತಾರೆ. ಕರೆಕ್ಟ್ ಮಾತಾಡೋದು ಸುಮ್ಮನೆ ಹೊಂಟಿವಿ ಅಂತೇಳಿ ಎಷ್ಟೊತ್ತಾಕಿದ್ ಗೊತ್ತಿಲ್ಲ ಈಗ ದರ್ಶನ ಮಾಡಕ್ಕೆ. पैदल यात्रा कर रहे हो क्या भैया? जी। किधर से? नवादा से। हाँ, कितना किलोमीटर है यहाँ से? हम सुल्तानगंज से आ रहे हैं पैदल। सुल्तानगंज आप आ रहे हैं? जी। हाँ। ಫ್ರೆಂಡ್ಸ್ ಇಲ್ಲಿ ಅಡ್ಡಾಡೋ ಮುಂದೆ ಕೆಲವಷ್ಟು ಮಂದಿ ಬಂದು ನಮ್ಗೆ ಅಪ್ರೋಚ್ ಮಾಡ್ತಾರೆ. ನಿಮ್ಗೆ ದರ್ಶನ ಮಾಡಿಸ್ತೀನಿ, ನಮ್ಗೆ ಇಷ್ಟು ಕೊಡು ಅಷ್ಟು ಕೊಡು ಅಂತ ಹೇಳ್ತಿರ್ತಾರೆ. ಅವರಿಗೆಲ್ಲ ನಂಬಕ್ ಹೋಗ್ಬಿಡ್ರಿ. ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್, ಪೊಲೀಸ್ ಆಫೀಸರ್ಸ್ ಅವರೆಲ್ಲ ನಿಂತಾರ. ಇಲ್ಲ ಅಲ್ಲೆಲ್ಲ ಗೈಡ್ ಮಾಡಕ್ ನಮ್ಗೆ ಅವ್ರ ಕೇಳ್ರಿ. ನಮ್ದು ಸೌತ್ ಇಂಡಿಯನ್ ಹಿಂದಿ ಆಗ್ಬಿಡ್ತೈತಿ. ಅವ್ರು ಮಾತಾಡ್ದಂಗ ನಮ್ಗೆ ಪ್ರಾಪರ್ ಆಗಿ ನಮ್ಗೆ ಹಿಂದಿ ಬರೋದಿಲ್ಲ ಅಷ್ಟು ಫಾಸ್ಟ್ ಮಾತಾಡಕ. ಅವ್ರಿಗೆ ಗೊತ್ತಾಗ್ಬಿಡ್ತೈತ್ರಿ, ನಮ್ಮ ಫ್ಲೋದಾಗ ಗೊತ್ತಾಗ್ಬಿಡ್ತೈತಿ. ಅವ್ರ ಏನ್ ಮಾಡ್ಬಿಡ್ತಾರ, ಇವ ಇಲ್ಲಿದವ ಅಲ್ಲ ಇವ್ ಕಡೆ ರೊಕ್ಕ ಕೆತ್ತೋರ ಅಂತ ಹೇಳಿ ಬಂದ್ಬಿಡ್ತಾರ್ರಿ. ಅವ್ರ ಹುಷಾರಾಗಿರ್ಬೇಕು ನೋಡ್ರಿ. ನಾವು ಏನು ತಗೊಳೋ ಮುಂದೆ ಏನು ಮಾಡೋ ಮುಂದೆ ಎಲ್ಲಾ ಕಡೆನೂ ಹುಷಾರಾಗಿರ್ರಿ. ರೊಕ್ಕ ಕೆತ್ತಾಕ ನೋಡ್ತಿರ್ತಾರಿ ನಮ್ ಕಡೆ ಅವ್ರ. 12 ಜ್ಯೋತಿರ್ಲಿಂಗದಾಗ ಒಂದು ಜ್ಯೋತಿರ್ಲಿಂಗ ಬೈದ್ಯನಾಥ್ ಜ್ಯೋತಿರ್ಲಿಂಗ ದರ್ಶನ ಮಾಡಕ್ ಹೊಂಟಿವ್ರಿ. ಭಕ್ತಾದಿಗಳು ಭಾಳ ಮಂದಿ ಅದಾರ ಇಲ್ಲಿ. ಅದಕ್ಕಂದ್ರೆ ಶ್ರಾವಣ ಮಾಸ ಇಲ್ಲಿ 15 ದಿನ ಮೊದಲ ಚಾಲು ಆಗಿತ್ತು. ಅಂದ್ರೆ ಹುಣಿವಿಲೆ ಹುಣಿವಿ ಮಠ ಹಿಡಿತಾರೆ ಇವರು. ನಾವು ಅಮಾಸಿ ಹಿಡಿತೀವಿ. ಹೀಗಾಗಿ ಚಾಲು ಆಗಿದೆ. ಭಕ್ತಾದಿಗಳು ಭಾಳ ಮಂದಿ ಅದಾರ. ಎಲ್ಲರೂ ನೋಡ್ರಿ ಭಗವಾರಂಗಿಂದ ಡ್ರೆಸ್ ಹಾಕೊಂಡಾರ. ಬೋಲ್ ಬಾಮ್ ಬೋಲ್ ಬಾಮ್ ಕಂಟಿನ್ಯೂ ಮೂವ್ಮೆಂಟ್ ಆಗತ್ತೆ ನೋಡ್ರಿ. ಲೈನ್ ಬರಾತಿಲ್ಲ, ಕಂಟಿನ್ಯೂ ಮೂವ್ಮೆಂಟ್ ಆಗತ್ತೆ. ಅದೊಂದು ಚಲೋ ಆಗಿತ್ತು. ಮತ್ತು ಈ ಕಡೆ ಮಳೆ ಬರಾತೀಗ. ಮಳೆ ಬರಾತೈತಿ ಒಳಗೆ. ಮಳೆ ಭಾಳ ಕಡೆ ಬರಾತೈತಿ.
ಫ್ರೆಂಡ್ಸ್, ಬಾಬಾ ಬೈದ್ಯನಾಥಿಂದ ದರ್ಶನ ಆತ್ ನೋಡ್ರಿ. ಬರೀ 1 ಸೆಕೆಂಡ್ ನೋಡಾಕ್ ಕೊಟ್ರಿ ನೋಡ್ರಿ ಶಿವಲಿಂಗ. ಇದಕ್ಕಂದ್ರ ಭಕ್ತಾದಿಗಳು ಬಾಳ ಮಂದಿ ಬಂದಾರ್ರಿ ಇಲ್ಲಿ, ಹಂಗಾಗಿ ಬರೀ 1 ಸೆಕೆಂಡ್ ನೋಡಾಕ್ ಕೊಟ್ರಿ ಇವ್ರ. ಮತ್ತು ಮೊಬೈಲ್ ಅಲಾವ್ ಇದ್ದಿಲ್ರಿ ಇಲ್ಲಿ ವಿಡಿಯೋ ಅದು ಮಾಡಾಕ. ಮಳಿ ಈಗ ಬಾಳ ಅಂದ್ರ ಬಾಳ ಜೋರ್ ಬರತೈತಿ, ಹೆವಿ ಮಳಿ ಬರತೈತಿ ಇಲ್ಲಿ. ಇದು ಮಳ್ಯಾಗ ನಾವು ಪಾರ್ವತಿ ಮಾತಾನ್ ದರ್ಶನ ಮಾಡಾಕ್ ಹೊಂಟಿವಿ. ಬಾಬಾ ಬೈದ್ಯನಾಥ್ ಜ್ಯೋತಿರ್ಲಿಂಗದ ವಿಶೇಷತೆ ಏನಂದ್ರ ನಾವು ಶಿವನ್ ಕುಟಾಗ ಮಾತಾ ಪಾರ್ವತಿದು ದರ್ಶನ ಮಾಡ್ಕೋಬಹುದ್ರಿ ಇಲ್ಲಿ. 12 ಜ್ಯೋತಿರ್ಲಿಂಗದಾಗ ಶಿವ ಮತ್ ಪಾರ್ವತಿ ಒಂದ ಜಾಗದಾಗ ವಿರಾಜಮಾನ ಆಗಿದ್ದು ಎಲ್ಲೂ ಇಲ್ರಿ, ಇದೊಂದ ಜಾಗ ನೋಡ್ರಿ. ಈಗ ನಾವು ಪಾರ್ವತಿ ಮಾತಾದ ದರ್ಶನ ಮಾಡಾಕ ಲೈನ್ ದಾಗ ಹಚ್ಚಿವಿ ನೋಡ್ರಿ. ಬಾಬಾ ಬೈದ್ಯನಾಥಿನ ದರ್ಶನ ಮಾಡೋ ಮುಂದೆ ಏನ್ ದುಕ್ಸ ಆಗ್ಲಿಲ್ರಿ, ಅದಕ್ಕಂದ್ರ ಪ್ರಾಪರ್ ಸಿಸ್ಟಮೆಟಿಕ್ ಮಾಡ್ಯಾರ. ಬಟ್ ಇಲ್ಲಿ ಪಾರ್ವತಿ ಮಾತಾ ಮಂದಿರ ಕಡೆ ಬಾಳ ಅಂದ್ರ ಬಾಳ ಕಡೆ ದುಕ್ಸ ಆಗತೈತ್ರಿ. ಇಲ್ಲಿ ಅಷ್ಟು ಸಿಸ್ಟಮೆಟಿಕ್ ಇಲ್ರಿ ಇಲ್ಲಿ. ಫ್ರೆಂಡ್ಸ್, ಪಾರ್ವತಿ ಮಾತಾದು ದರ್ಶನ ಮಾಡ್ಕೊಂಡಿ ನೋಡ್ರಿ. ನಾವು ಇಲ್ಲೇನು ವಿಡಿಯೋ ಮಾಡಕ್ ಕೊಡ್ಲಿಲ್ರಿ. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 1.5 ತಾಸ ಆತ್ ನೋಡ್ರಿ ದರ್ಶನ ಮಾಡಾಕ. ಬಾಬಾ ಬೈದ್ಯನಾಥ್ ದರ್ಶನ ಮಾಡಾಕ 1 ತಾಸ ಆತ. ಫ್ರೆಂಡ್ಸ್, ಇವತ್ತಿನ ಡೇಟ್ 16 ಜುಲೈ. ಇಲ್ಲಿ ಆಲ್ರೆಡಿ ಶ್ರಾವಣ್ ಚಲೋ ಆಗಿತ್ತು. 10 ಜುಲೈಗ ಹುಣ್ವಿ ಇತ್ರಿ. ನಾರ್ತ್ ಇಂಡಿಯಾದಾಗ ಹುಣ್ವಿ ಮಠ ಶ್ರಾವಣ ಇರ್ತೈತ್ರಿ. ಇಲ್ಲಿ ನಾರ್ತ್ ಇಂಡಿಯಾದಾಗ ಶ್ರಾವಣ ಬಂತಂದ್ರ ಎಲ್ಲಾ ಭಕ್ತಾದಿಗಳು ಗಂಗಾ ಜಲ ಶಿವಲಿಂಗ್ ಮ್ಯಾಗ ಅಭಿಷೇಕ ಮಾಡ್ತಾರ. ಬಿಹಾರದಾಗ ಸುಲ್ತಾನ್ಗಂಜ್ ಅಂತ ಐತ್ರಿ, ಇಲ್ಲಿಂದ 105 ಕಿಲೋಮೀಟರ್ ರೀ. ಎಲ್ಲಾ ಭಕ್ತಾದಿಗಳು ಅಲ್ಲಿಂದ ಗಂಗಾ ಜಲ್ ತಗೊಂಡು 105 ಕಿಲೋಮೀಟರ್ ನಡ್ಕೊಂತನ ಇಲ್ಲಿ ಬಂದ ಶಿವಲಿಂಗ್ ಮ್ಯಾಗ ಅಭಿಷೇಕ ಮಾಡ್ತಾರ ನೋಡ್ರಿ. ಇದೊಂದು ಪರಂಪರೆ ಐತ್ರಿ. ಇದಕ್ಕ ಅವ್ರ ಕಾವಡೆ ಯಾತ್ರಾ ಅಂತ ಹೇಳಿ ಕರೀತಾರ. ಬಾಳ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡ್ತಾರ ನೋಡ್ರಿ. ಅದಕ್ಕ ಬಾಳ ಗದ್ಲ ಐತ್ರಿ ಇಲ್ಲಿ. ಮತ್ ನೀವು ನೋಡ್ಬೋದು ಎಲ್ಲಾ ಭಕ್ತಾದಿಗಳು ಭಗವಾನ್ ಡ್ರೆಸ್ ಹಾಕೊಂಡಾರ. ಶ್ರಾವಣದಾಗ 12 ಜ್ಯೋತಿರ್ಲಿಂಗದಾಗ ಎಲ್ಲಾಕಿ ಗದ್ಲಿರೋ ಜ್ಯೋತಿರ್ಲಿಂಗ ಬಾಬಾ ಬೈದ್ಯನಾಥ್ ನೋಡ್ರಿ. ಶ್ರಾವಣದಾಗ ಬಾಳ ಅಂದ್ರ ಬಾಳ ಮಂದಿ ಭಕ್ತಾದಿಗಳು ಬಂದಿರ್ತಾರ ಇಲ್ಲಿ. ಇದ ಮೇನ್ ಗರ್ಭಗುಡಿ ನೋಡ್ರಿ. ಇಲ್ಲೇ ಐತಿ ಶಿವಲಿಂಗ, ಮತ್ ಇಲ್ಲೇ ಐತಿ ಪಾರ್ವತಿ ಮಾತಾ ಮಂದಿರ ಇದೆ. ಇಲ್ಲ ಪಾರ್ವತಿ ಐತಿ, ಶಿವ ಪಾರ್ವತಿ ಒಂದ ಐತಿ ಜಾಗ ನೋಡ್ರಿ ಇದ. 1 hour later. ಫ್ರೆಂಡ್ಸ್, ಈಗ ದರ್ಶನ ಎಲ್ಲ ಮಾಡ್ಕೊಂಡ ಮತ್ ಈಗ ಬಂದ್ವಿ ನಾವು ರೂಮ್ ಕಡೆ. ಮಹಾದೇವಿಂದ ಅಂದ್ರೆ ಬೈದ್ಯನಾಥ್ ಜ್ಯೋತಿರ್ಲಿಂಗ ದರ್ಶನ ಆಗಾಕ ಆರಾಮ ಆತ್ರಿ. ಅದೇನೋ ಪ್ರಾಬ್ಲಮ್ ಆಗಿಲ್ಲ. 1 ತಾಸು ಮಟ ಆತ, ಹೆಚ್ಚು ಕಮ್ಮಿ 1 ತಾಸು ಕಮ್ಮಿನ ಆತ, ಅಂದ್ರೆ ಆರಾಮ ಆತ. ಅಂದ್ರೆ ಸುತ್ತೋಡ್ಸ್ ಕರ್ಕೊಂಡು ಹೋದ್ರೆ ಮತ್ತೆ ದುಕ್ಸಿ ಏನೂ ಆಗಿಲ್ಲ. ಬರೀ 1 ಸೆಕೆಂಡ್ ನೋಡಕ್ ಕೊಟ್ರಿ ನೋಡ್ರಿ ದೇವ್ರಿಗೆ. 1 ಸೆಕೆಂಡ್ ನೋಡಕ್ ಕೊಟ್ರ ದುಕ್ಸಾಗತ್ ಬಿಡ್ರಿ, ಅಂದ್ರೆ ಗದ್ಲ ಆಗಬಾರ್ದಂತ ಅದ್ ಮಾಡಿದ್ರೆ. ಆಮೇಲೆ ಮತ್ತೆ ಪಾರ್ವತಿ ಮಾತಾದ ಇದು ಒಂದ ನೋಡ್ರಿ ಜ್ಯೋತಿರ್ಲಿಂಗದಾಗ ಶಿವ ಮತ್ತು ಪಾರ್ವತಿ ಇಬ್ರಿಗೂ ಪೂಜೆ ಮಾಡೋದ ಜ್ಯೋತಿರ್ಲಿಂಗ ಅಂದ್ರೆ ಬೈದ್ಯನಾಥ್ ಜ್ಯೋತಿರ್ಲಿಂಗ ಇಲ್ಲೇ ನೋಡ್ರಿ ದೇವಗಾರದ ಆಗಿದ್ದ. ಪಾರ್ವತಿ ಮಾತಾದ ದರ್ಶನ ಮಾಡಾಕಂತ ಹೇಳಿ ಹೋಗಾಕತ್ತೀವ್ರಿ. ಭಾಳ ಕೆಟ್ಟ ಮಳಿ ಬರಾತ, ಭಾಳ ಕೆಟ್ಟ ದುಕ್ಸ ಆತ. ಅಲ್ಲೇ ಸಾಕಾತ್ ನೋಡ್ರಿ. ಇಲ್ಲಿ ಹಂಗಾರಿ ಇಲ್ಲಿ ನಾರ್ತ್ ಕಡೆ ಬಂದ್ವಿ ಅಂದ್ರೆ ಅಷ್ಟು ಡೆವಲಪ್ಮೆಂಟ್ ನಮ್ಮಂಗೆ ಪ್ರಾಪರ್ ಸಿಸ್ಟಮೆಟಿಕ್ ಇರೋದಿಲ್ರಿ, ಎಲ್ಲೂ ಇರೋದಿಲ್ಲ. ಇಲ್ಲಿ ಹಂಗೆ ದೇವ್ರ ದರ್ಶನ ಮಾಡ್ಕೋಬೇಕಂದ್ರೆ ಎಲ್ಲ ಸಹಿಸ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಮತ್ತು ರೂಮ್ದಾಗ ಬಂದು ರೆಸ್ಟ್ ಮಾಡಾಕತ್ತೀವಿ. ಈಗ ಟೈಮ್ 7 ಗಂಟೆ ಸುಮಾರು ಆಗೈತಿ. ರಾತ್ರಿ 12 ಗಂಟೆ ಇಲ್ಲಿಂದ ಟ್ರೈನ್ ಐತೆ ನಮ್ದು ಕಾಶಿಗೆ ಹೋಗ್ಬೇಕು. ಆಮೇಲೆ ಮತ್ತು ಈಗ ನಮ್ದು 12 ಜ್ಯೋತಿರ್ಲಿಂಗದಾಗ 6ನೇ ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಯ್ತು ನೋಡ್ರಿ ನಂದರ. ಮತ್ತು ಇನ್ನೂ ಅದಾವ. ನಾಳೆ ಒಂದು ಕಾಶಿ ವಿಶ್ವನಾಥಿಂದ ಒಂದು ದರ್ಶನ ಮಾಡ್ಬೇಕು. ಮತ್ತು ಈ ಥರ ಆಯ್ತು ನೋಡ್ರಿ. ದೇವ್ರ ದರ್ಶನ ಮಾಡ್ಬೇಕಂದ್ರೆ ಕಷ್ಟಪಡಬೇಕು. ಇಲ್ಲೇನೋ ಭಾಳ ಕಷ್ಟಪಟ್ವಿ. ಫ್ರೆಂಡ್ಸ್, ಈಗ ಟೈಮ್ 8 ಗಂಟೆ ಆಗೈತೆ ನೋಡ್ರಿ. ಈಗ ಆರತಿ ನಡೆ ಆಗ್ತದೆ ಮಂದಿರ ಒಳಗೆ. ಭಾರಿ ಮಸ್ತ್ ಮಾಡಾಕತ್ತಾರ. ಮತ್ತು ಇಲ್ಲಿ ಲೇಸರ್ ಶೋನು ಮಾಡಾಕತ್ತಾರ. ಭಾರಿ ಮಸ್ತ್ ಕಾಣಾಕತ್ತೈತಿ ನೋಡ್ರಿ. ಎಲ್ಲ ಮಸ್ತ್ ಅನಿಸ್ತೈತಿ ನೋಡ್ರಿ.
ಫ್ರೆಂಡ್ಸ್ ಆಡ್ತೀನಿ ನೋಡಿ ರೂಮ್ ಚೆಕ್ಔಟ್ ಮಾಡಿ ಆಟೋ ಮಾಡ್ಕೊಂತ ನಾವು ಹೊಂಟಿವಿ JCD ರೈಲ್ವೆ ಸ್ಟೇಷನ್. ಈಗ ಬಾಬಾ ಬೈದ್ಯನಾಥ್ ಮಂದಿರ್ಲಿ JCD ರೈಲ್ವೆ ಸ್ಟೇಷನ್ 9 ಕಿಲೋಮೀಟರ್ ದೂರ ಆಕೈತಿ ನೋಡ್ರಿ. ಅದಕ್ಕೆ ಆಟೋದವ 200 ರೂಪೀಸ್ ತಗೊಂಡನ. ಸ್ವಲ್ಪ ಬಾರ್ಗೇನಿಂಗ್ ಮಾಡ್ಕೋಬೇಕ್ರಿ, ಅವ್ರು ಜಾಸ್ತಿ ಹೇಳ್ತಾರ, ಹೆಚ್ಚು ಕಮ್ಮಿ ನಾವು ಮಾಡ್ಕೊಂಡ್ ನೋಡ್ಕೋಬೇಕು. ಮತ್ತೆ ಇಲ್ಲಿ ಹೋಗ್ತಾ ಡೈರೆಕ್ಟ್ ನೋಡ್ರಿ ಎಲ್ಲಾ ಕಡೆನೂ ಲೈಟ್ ಎಲ್ಲ ಹಾಕಿ ಮಸ್ತ್ ಡೆಕೋರೇಷನ್ ಮಾಡ್ಯಾರ. ಮತ್ ನಾವು ಬಂದ್ವಿ JCD ರೈಲ್ವೆ ಸ್ಟೇಷನ್. ಈಗ ದೇವಗಢದಾಗೂ ರೈಲ್ವೆ ಸ್ಟೇಷನ್ ಐತ್ರಿ, ಬಟ್ ಅಲ್ಲಿಂದ ಟ್ರೈನ್ ಕನೆಕ್ಟಿವಿಟಿ ಎಲ್ಲಾ ಕಡೆಯಿಂದ ಕಮ್ಮಿ ಐತ್ರಿ. JCD ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಕನೆಕ್ಟಿವಿಟಿ ಜಾಸ್ತಿ ಐತಿ ನೋಡ್ರಿ. ಅಂದ್ರೆ ಎಲ್ಲಾ ಕಡೆನೂ ಹೋಗಾಕ ನಮ್ಗೆ ಟ್ರೈನ್ ಸಿಗ್ತೈತಿ. ನಮ್ ಹುಬ್ಬಳ್ಳಿಲೇನು ಡೈರೆಕ್ಟ್ ಟ್ರೈನ್ ಐತಿ ನೋಡ್ರಿ ಶುಕ್ರವಾರಗೊಂದು JCD ಬರ್ಬೇಕಂದ್ರ. ಇಲ್ಲಿ JCD ರೈಲ್ವೆ ಸ್ಟೇಷನ್ ನೋಡ್ರಿ ಯಾನ್ ಐತಿ ನೋಡ್ರಿ. ಒಂಥರ ನಾವು ಕುಂಭ ಮೇಳದಾಗ ಪ್ರಯಾಗ್ರಾಜ್ದಾಗ ಅದೀವಿ ಅನ್ಸಕತ್ತಿದ್ವಿ. ಇಲ್ಲಿಂದ ನೋಡ್ರಿ ಎರಡು ಪ್ಲಾಟ್ಫಾರ್ಮ್ ಯಾನ್ವಿಗ ಅದೈತಿ ನೋಡ್ರಿ. ಪ್ಲಾಟ್ಫಾರ್ಮ್ ನಂಬರ್ 1 ಆತ 2 ಆತ ಜಗ್ಗ ಗದ್ಲೈತಿ. ಫ್ರೆಂಡ್ಸ್ ಟ್ರೈನ್ ನೋಡ್ರಿ ಯಾಮ್ನಿ ಗದ್ಲೈತಿ ನೋಡ್ರಿ. ಹೌಡಾ ಅಮೃತ್ಸರ್ ಮೇಲ್ ಎಕ್ಸ್ಪ್ರೆಸ್ ನೋಡ್ರಿ. ಇದು 13005 ಟ್ರೈನ್ ನೋಡ್ರಿ ಯಾಮ್ನಿ ಗದ್ಲೈತಿ ನೋಡ್ರಿ. ಇಲ್ಲಿ AC ದಾಗೂ ಹತ್ತಾಕತ್ತಾರ, ಜನರಲ್ ದಾಗೂ ಹತ್ತಾರ, ಸ್ಲಿಪ್ಪರ್ ದಾಗೂ ಹತ್ತಾಕತ್ತಾರ. ಎಲ್ಲಾ ಒಂದ ಆಗ್ಬಿಟ್ಟೈತಿ ನೋಡ್ರಿ. ಇಲ್ಲಿ ತಬ್ಬಾಸಿ ಗದ್ಲೈತಿ. ಒಂಥರ ಪ್ರಯಾಗ್ರಾಜ್ದಾಗ ಕುಂಭ ಮೇಳ ಐತಿ ನೋಡ್ರಿ, ಆ ಟೈಮ್ದಾಗ ಗದ್ಲೈತಲ್ಲ ಹಂಗ ಅನ್ಸಕತ್ತೈತಿ. ಫ್ರೆಂಡ್ಸ್ ಈಗ ಪ್ಲಾಟ್ಫಾರ್ಮ್ದಾಗ ಕುಂತೀನಿ ನೋಡ್ರಿ. ಅಂದ್ರೆ ಪ್ಲಾಟ್ಫಾರ್ಮ್ ಕಡೆ ಇಲ್ಲೊಂದು ಚಾ ಅಂಗಡಿ ಐತಿ, ಚಾ ಕುಡಿಯೋಕೆ ಕುಂತಿದ್ವಿ. ಅಲ್ಲಿ ಪ್ಲಾಟ್ಫಾರ್ಮ್ ಐತಿ ನೋಡ್ರಿ. ಅಲ್ಲೇ ನೀವು ನೋಡ್ಬೋದು ಪ್ಲಾಟ್ಫಾರ್ಮ್ ಐತಿ. ಇಲ್ಲಿ ನೋಡ್ರಿ ಭಾಳ ದೊಡ್ಡ ತಪ್ಪು ಮಾಡ್ಬಿಟ್ಟಿವಿ ನಾವು. ಯಾಕಂದ್ರೆ ಶ್ರಾವಣ ಐತ್ರಿ ಇಲ್ಲಿ. ನಮ್ಮ ಕಡೆ ಏನೋ ಚಾಲೂ ಆಗಿಲ್ಲ, ನಮ್ಮ ಕಡೆ ಅಮಾಸಿಲೆ ಚಾಲೂ ಆಕೈತಿ. ಇವ್ರ ಕಡೆ ಹುಣ್ವಿ ಮಠ ಹಿಡಿತಾರೆ. ಶ್ರಾವಣ ಬಂತಂದ್ರೆ ಇಲ್ಲಿ ಒಂದು ದೊಡ್ಡ ಜಾತ್ರೆ ಬಂದಂಗೆ ನೋಡ್ರಿ. ನಮ್ಗೆ ಅದು ಗೊತ್ತಿದ್ದಿಲ್ರಿ ಇದು ನಮಗೆ ರೆಸ್ಟ್ ಇರ್ತೈತೆ ಅಂತೇಳಿ ನಾವು ಬಂದ್ಬಿಟ್ರಿ. ಈಗ ಒದ್ದಾಡಕತ್ತೀವಿ ನೋಡ್ರಿ. ಈಗ ನಾವು ಇಲ್ಲಿಂದ ವಾರಣಾಸಿಗೆ ಹೋಗ್ಬೇಕು. ಈಗ ಟ್ರೈನ್ ಬರ್ತೈತಿ ವಿಭೂತಿ ಎಕ್ಸ್ಪ್ರೆಸ್. ಅದೇ ಟ್ರೈನ್ ಟಿಕೆಟ್ ವೇಟಿಂಗ್ ಲಿಸ್ಟ್ 4 ಇದ್ದು ಅಂತೇಳಿ ನಾನು ಬುಕ್ ಮಾಡ್ಕೊಂಡಿದ್ದೆ. ಅಂದ್ರೆ 4, 3, 10 ಮಠ ಇದ್ರೆ ಕನ್ಫರ್ಮ್ ಆಗ್ತಾವ ಅಂತೇಳಿ ನಾನು ಅನ್ಕೊಂಡಿದ್ದೆ. ಎವ್ರಿ ಟೈಮು ಆಗ್ಯಾವ್ರಿ ನಮ್ದು, ಮತ್ತು ಕನ್ಫರ್ಮ್ ಆಗ್ತಾವೆ. ಬಟ್ ಎದಕ್ಕೆ ಆಗಿಲ್ರಿ ಅದು 1 ನಂಬರಿಗೆ ಬಂದು ನಿಂತ್ಬಿಟ್ಟೈತಿ ವೇಟಿಂಗ್ ಲಿಸ್ಟ್. ಅದಾಗಿಲ್ಲ. ಈಗ ಒದ್ದಾಡ್ಕೊಂಡು ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ ವಾರಣಾಸಿಗೆ. ಒಟ್ಟು ಹೋಗ್ಬೇಕು ಈಗ ವಾರಣಾಸಿಗೆ. ಈಗ ಪಜಿತಿ ಐತೆ ನೋಡ್ರಿ ವಾರಣಾಸಿಗೆ ಹೋಗ್ಮಟ. ನಮ್ಗೆ ನಾವು ಹುಡುಗರು ಇದ್ರೆ ಅಂತಿಕೋರಿ ನಾವು ಟೆನ್ಷನ್ ತೊಗೊಂತಿದ್ದಿಲ್ಲ. ಮತ್ತು ಫ್ಯಾಮ್ಲಿ ಐತಿ, ಮಮ್ಮಿ ಅದಾರ, ಪಪ್ಪ ಅದಾರ, ಎಲ್ಲರೂ ಅದಾರಲ್ಲ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಕೈತಿ. ನೋಡೋಣ ಅಂತ ಇವತ್ತು ದೇವ್ರ ಆಶೀರ್ವಾದ. ಏನಾರ TC ಏನಾರು ಮಾತಾಡಿ ಸಿಕ್ತಂದ್ರೆ ಚಲೋ ರೀ. ಮತ್ತು ಇದು ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಇದು ವಿಡಿಯೋ ಚಲೋ ಅನಿಸ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಹರ್ ಹರ್ ಮಹಾದೇವ್, ಜೈ ಬೈದ್ಯನಾಥ್. ನಾಳೆ ವಾರಣಾಸಿದಾಗ ಸಿಗ್ತೀನಿ ನಾನು ನಿಮ್ಗೆ.